ಸ್ಥಾನದಲ್ಲಿ ಮುಂದುವರಿಯೋ ಬಗ್ಗೆ ಸಿಎಂ ಸುಳಿವನ್ನ ಕೊಟ್ಟಿದ್ದಾರೆ. ಜನರ ಆಶೀರ್ವಾದ ಇರೋವರೆಗೂ ಅಧಿಕಾರದಲ್ಲಿರ್ತೇನೆ ಅಂತ ತಮ್ಮ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿಎಂ ಮನಬಿಚ್ಚಿ ಮಾತನಾಡಿದ್ದಾರೆ. ಸಿಎಂ ಸ್ಥಾನದಲ್ಲಿ ಮುಂದುವರಿಯೋ ಬಗ್ಗೆ ಸಿಎಂ ಸುಳಿವನ್ನ ಕೊಟ್ಟಿದ್ದಾರೆ. ಜನರ ಆಶೀರ್ವಾದ ಇರೋವರೆಗೂ ಅಧಿಕಾರದಲ್ಲಿರ್ತೇನೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ತೀರ್ಮಾನಕ್ಕೆ ತಲೆ ಬಾಗ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಪುನರ್ ಉಚ್ಚರಿಸಿದ್ದಾರೆ. ದೇವರಾಜ ಅರಸು ದಾಖಲೆ ಮುರಿತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದಾಖಲೆ ಮುಖ್ಯವಲ್ಲ, ಜನರ ಕಷ್ಟಗಳಿಗೆ ನೆರವಾಗೋದು ಮುಖ್ಯ. 5 ವರ್ಷ ಪೂರೈಸೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪವರ್ ಶೇರಿಂಗ್ ಚರ್ಚೆ ಮಧ್ಯೆ ಅಧಿಕಾರಾವಧಿ ಪೂರೈಕೆ ಬಗ್ಗೆ ಮಾತನಾಡಿದ್ದಾರೆ. ಯಾಕಂದ್ರೆ ನವೆಂಬರ್ ಕ್ರಾಂತಿ ಆಗತ್ತೆ, ಸಿಎಂ ಸ್ಥಾನ ಚೇಂಜ್ ಆಗತ್ತೆ ಅನ್ನುವಂತಹ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ಹಿನ್ನೆಲೆ ಈಗ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ದೇವರಾಜ ಅರಸು ಅವರ ಸುದೀರ್ಘ ಕಾಲದವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದಂತವರು ದೇವರಾಜ ಅರಸು ಅವರು. ತಾವು ಈಗ ಆ ದಾಖಲೆಯನ್ನ ಮುರಿಯುವ ಹೊಸ್ತಿಲಲ್ಲಿದ್ದೀರಿ. ದೇವರಾಜ ಅರಸು ಅವರ ದಾಖಲೆ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿರುವಂತವರು. ತಮ್ಮಲ್ಲಿ ಈ ಸುದೀರ್ಘ ಆಡಳಿತದ ಅವಧಿ ಎಷ್ಟು ತೃಪ್ತಿ ತಂದಿದೆ ಮತ್ತು ಈ ದಾಖಲೆಯನ್ನು ಮುರಿದು ಕೂಡ ತಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದವರು ಅನ್ನುವಂತಹ ದಾಖಲೆಯ ಬಗ್ಗೆ ತಾವೇನು ಹೇಳ್ತೀರಿ? ನನಗೆ ದಾಖಲೆ ಬಗ್ಗೆ ನಂಬಿಕೆ ಇಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಎಷ್ಟು ವರ್ಷ ಅಧಿಕಾರದಲ್ಲಿದ್ದೋ ದಾಖಲೆ ಮುರಿಬೇಕು, ದೇವರಾಜ ಅರಸರವರ ದಾಖಲೆ ಮುರಿಬೇಕು ಅಂತಕ್ಕಂಥದ್ದು ನನಗೆ ಅದು ಮನಸ್ಸಿನಲ್ಲಿ ಇಲ್ಲ. ಆದರೆ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ದಿನ ಜನಪರವಾಗಿರಬೇಕು, ಸಮಾಜಮುಖಿಯಾಗಿರ್ಬೇಕು ಅಷ್ಟೇ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 10 ವರ್ಷ ಇರ್ತೀರಿ. 10 ವರ್ಷ ಗೊತ್ತಿಲ್ಲ ನನಗೆ. ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಅದಕ್ಕೆ ಓಪನ್ ಆಗಿದೆ, ಮುಕ್ತವಾಗಿ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನ್ ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ. ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಬಗ್ಗೆ ಸಿಎಂ ಮಾತನಾಡಿದ್ದಾರೆ. ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ ಸಿಎಂ ಮಾತನಾಡಿದ್ದಾರೆ. ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಸಚಿವ ಸಂಪುಟ ಪುನಾರಚನೆ ಮಾಡ್ತೀವಿ ಅಂತ ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ನಾವು ಕೂಡಲೇ ಸಚಿವ ಸಂಪುಟ ಪುನಾರಚನೆಯನ್ನ ಮಾಡ್ತೀವಿ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. 3-4 ತಿಂಗಳ ಹಿಂದೆ ಸಂಪುಟ ಪುನಾರಚನೆಗೆ ಸೂಚನೆಯನ್ನ ನೀಡಲಾಗಿತ್ತು. ಹೊಸಬರಿಗೆ ಅವಕಾಶ ನೀಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಸರ್ಕಾರಕ್ಕೆ 2.5 ವರ್ಷವಾಗಲಿ ಅಂತ ಸುಮ್ಮನಿದ್ದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಹಿಂದೆಯೂ ಕೂಡ ನೀವು ಅರ್ಧದಲ್ಲಿ ಪುನರ್ರಚನೆಯನ್ನ ಮಾಡಿದ್ರಿ, ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಪುನರ್ರಚನೆಯನ್ನ ಮಾಡಿದ್ರಿ. ಪ್ರಭಾವಿ ಸಚಿವರುಗಳಾಗಿದ್ದಂಥವ್ರನ್ನು ಕೂಡ ಆ ರಾಜಕೀಯದ ಸವಾಲನ್ನು ಕೂಡ ಸ್ವೀಕರಿಸಿದ್ರಿ. ಅವತ್ತು ಒಬ್ರು ಪಕ್ಷದಿಂದ ರಾಜೀನಾಮೆಯನ್ನು ಕೊಟ್ಟು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಬೈ ಎಲೆಕ್ಷನ್ ಕೂಡ ಬರುವಂಗಾಯ್ತು ಕಳೆದ ಬಾರಿ ನೀವು ಕ್ಯಾಬಿನೆಟ್ ರೀಶಫಲ್ ಮಾಡಿದಾಗ. ಆದ್ರೆ ಆ ರಾಜಕೀಯ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ರಿ ಅವತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನು ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈಗ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದ್ರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದ್ರು. ನಾನು 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವರು ಏನು ಹೇಳ್ತಾರೆ,
2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ. ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀನಿ. 2028ರ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳಿದ್ದೆ, ಆದ್ರೆ ಸ್ನೇಹಿತರು ಕೈಷಿಗಳು ಒತ್ತಾಯ ಮಾಡ್ತಿದ್ದಾರೆ. ನೀವು ಸ್ಪರ್ಧಿಸೋದ್ರಿಂದ ಪಕ್ಷಕ್ಕೆ ಅನುಕೂಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರವನ್ನ ಈಗ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು 2028ರ ಚುನಾವಣೆಯಲ್ಲಿ ನಾನು ಪಾಲ್ಗೊಳ್ಳಲ್ಲ, ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ. ಬಟ್ ಆದ್ರೆ ಆ ವಿಚಾರಕ್ಕೂ ಕೂಡ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅನುಕೂಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ನಾನು ಇನ್ನೂ ಗಂಭೀರವಾಗಿ ಯೋಚಿಸಿಲ್ಲ, ಸಮಯವನ್ನ ತೆಗೆದುಕೊಳ್ತೀನಿ. ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಒಂದ್ ಕಡೆ ವೇಟ್ ಮಾಡ್ತಾ ಇದ್ದಾರೇನೋ, 2.5 ವರ್ಷ ಕಂಪ್ಲೀಟ್ ಆಗ್ಲಿ, ಅದಾದ ಬಳಿಕ ಯೋಚನೆ ಮಾಡೋಣ ಅಂತ. ಸೊ ಆ ಒಂದು ವಿಚಾರವನ್ನ ಈಗ ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ದಾರೆ. 2028ರ ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನ ಮಾಡುವಂತ ಸ್ಥಿತಿ ಬಂತು ಅಂದ್ರೆ ಪರಿಶೀಲನೆ ಮಾಡ್ತೀರಾ? ಈಗ ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ. 2028ರ ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಈಗ ಮೊದಲ ವಿಚಾರ ಅಂತಂದ್ರೆ ನವೆಂಬರ್ ಕ್ರಾಂತಿ ಆಗತ್ತೆ, ಪವರ್ ಶೇರಿಂಗ್ ಆಗತ್ತೆ ಅನ್ನುವಂತಹ ವಿಚಾರ ಈಗ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು. ಮತ್ತೊಂದು ಕಡೆ ಈಗ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜನರ ಆಶೀರ್ವಾದ ಇರೋವರೆಗೂ ಕೂಡ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ. ಮತ್ತೊಂದು ಕಡೆ ಸಚಿವ ಸಂಪುಟ ಪುನಾರಚನೆ ಯಾವಾಗ ಆಗುತ್ತೆ ಅಂತ ಆ ಒಂದು ವಿಚಾರವನ್ನ ಕೇಳಿದಾಗ್ಲೂ ಕೂಡ ಈ ಹಿಂದೆಯೇ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಾರೆ. ಬಟ್ ನಾನು 2.5 ವರ್ಷ ಆಗ್ಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಇನ್ನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಕ್ಲಾರಿಟಿ ಇಲ್ವಾ, ತಾವು ಮುಂದುವರಿತೀವಾ, ತಾವು ಮುಂದುವರಿಯಲ್ವಾ ಅನ್ನುವಂಥ ವಿಚಾರಕ್ಕೆ. ಮತ್ತೊಂದು ಕಡೆ 2028ರಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಹೇಳಿದ್ರು. ಬಟ್ ಈಗ ನಾನ್ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಹಂಗಂದ್ರೆ ಪವರ್ ಶೇರಿಂಗ್ ಏನು ಆಗಲ್ಲ, ನಾನೇ ಅಧಿಕಾರದಲ್ಲಿರ್ತೀನಿ, ನಾನೇ ಕಂಟಿನ್ಯೂ ಮಾಡ್ತೀನಿ ಅನ್ನುವಂಥ ಅರ್ಥದಲ್ಲಿ ಹೇಳಿರೋದ ಈ ಎಲ್ಲ ವಿಚಾರಗಳನ್ನ ವಿಮರ್ಶೆ ಮಾಡ್ತಾ ಹೋದ್ರೆ ಚೈತ್ರ, ಬಹಳ ಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥ 3-4 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಈ 4 ಕುತೂಹಲ 4 ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು. ಏನು? ನಂಬರ್ 1, 2028ರ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಸ್ಪರ್ಧೆ ಮಾಡ್ತೀರಾ ಅನ್ನುವಂತ ಒಂದು ಪ್ರಶ್ನೆಯನ್ನ ನಮ್ಮ ಎಡಿಟರ್ ಆಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಕೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಅವರು ಉತ್ತರವನ್ನ ಕೊಟ್ಟಿದ್ದು, ನಾನು 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಆದ್ರೆ ನನ್ನ ಹಿತೈಷಿಗಳು, ನನ್ನ ಬೆಂಬಲಿಗರು ಎಲ್ಲರೂ ಕೂಡ ಸ್ಪರ್ಧೆಯನ್ನ ಮಾಡಿ, ಇದರಿಂದ ಪಕ್ಷಕ್ಕೂ ಕೂಡ ಅನುಕೂಲ ಆಗುತ್ತೆ, ನೆಕ್ಸ್ಟ್ ಪಕ್ಷ ಅಧಿಕಾರಕ್ಕೂ ಕೂಡ ಬರೋದಕ್ಕೂ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಇದಕ್ಕೆ ರಿಲೇಟೆಡ್ ಆಗಿ ನೋಡಿ, ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರರು ಆಗಿರ್ತಕ್ಕಂಥ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಏನಂತ ಹೇಳಿದ್ರು, ನಮ್ಮ ತಂದೆಯವರು ರಾಜಕೀಯ ಜೀವನದ ಕೊನೆ ಹಂತದಲ್ಲಿದ್ದಾರೆ, ಕೊನೆ ಘಟ್ಟದಲ್ಲಿದ್ದಾರೆ, ಹೀಗಾಗಿ ಅವರ ಒಂದು ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ರವರು ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಸೊ ಹೀಗಾಗಿ ಇನ್ನೇನು ಸಿದ್ದರಾಮಯ್ಯನವರು ಚುನಾವಣಾ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡೇ ಬಿಟ್ರು ಅನ್ನುವಂತ ಒಂದು ಚರ್ಚೆ ಉದ್ಭವವಾಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಈ ಒಂದು ವಿಚಾರವನ್ನು ಅಲ್ಲೆಗೆಳೆದಿಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. ಯಾಕಂತ ಹೇಳಿದ್ರೆ, ನಾನು 2028ರ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡ್ತೀನಿ ಎನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನುಳಿದಂತೆ ಅಧಿಕಾರ ಹಸ್ತಾಂತರ ವಿಚಾರವಾಗಿ, ಅಂದ್ರೆ ಪವರ್ ಶೇರಿಂಗ್ ಜಟಾಪಟಿ ವಿಚಾರವಾಗೂ ಕೂಡ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಸಚಿವ ಸಂಪುಟ ಪುನರಚನೆ ವಿಚಾರವಾಗೂ ಕೂಡ ಚರ್ಚೆ ಆಗ್ತಾ ಇತ್ತು. ಅಂದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯನವರ ಪರಮಾಪ್ತರಾಗಿರ್ತಕ್ಕಂಥ ಮಾಜಿ ಸಚಿವ KN ರಾಜಣ್ಣನವರು ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಈ ಬಾರಿ ಸಚಿವ ಸಂಪುಟ ಪುನರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಅನ್ನುವಂತ ಒಂದು ಮಾತನ್ನ. ಸೊ ಹೀಗಾಗಿ ಈ ವಿಚಾರವೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 4-5 ತಿಂಗಳ ಹಿಂದೆಯೇ
ಹೈಕಮಾಂಡ್ ಸೂಚನೆ ಕೂಡ ಕೊಟ್ಟಿತ್ತು. ಅಂದರೆ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ಎನ್ನುವಂಥ ಒಂದು ಮಾತನ್ನು ಹೇಳಿತ್ತು. ಆದರೆ ನಾನು 2.5 ವರ್ಷ ಪೂರೈಸಲಿ, ಆ ಬಳಿಕ ಅರ್ಧ ಸಮಯ ಸಿಕ್ಕಂತಾಗುತ್ತೆ ಸಚಿವರುಗಳಿಗೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗಲೂ ಕೂಡ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತೀನಿ, ಹೈಕಮಾಂಡ್ ಏನಾದರೂ ಸೂಚನೆ ಕೂಡ ಕೊಟ್ಟಿದ್ದೇ ಆಗಿದ್ದಲ್ಲಿ ನಾನು ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡ್ತೀನಿ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನುಳಿದಂತೆ ಏನು ಅಹಿಂದ ಸಂಘಟನೆ ಅನ್ನುವಂಥದ್ದು ರಾಜಕೀಯವನ್ನು ಹೊರತುಪಡಿಸಾಗಿರ್ತಕ್ಕಂಥ ಒಂದು ಸಂಘಟನೆ. ಅದು ಸಾಮಾಜಿಕ ನ್ಯಾಯದ ಪರವಾಗಿ ಯಾವ ಪಕ್ಷ ತೀರ್ಮಾನ ಮಾಡುತ್ತೋ ಆ ಪಕ್ಷಕ್ಕೆ ಬೆಂಬಲವನ್ನ ಕೊಡುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹೀಗೆ ಪ್ರಮುಖವಾಗಿ 4-5 ವಿಚಾರಗಳು ಏನು ಸದ್ಯದ ಮಟ್ಟಿಗೆ ತೀವ್ರ ಕುತೂಹಲವನ್ನು ಮೂಡಿಸಿತ್ತಲ್ಲ, ಆ ಒಂದು ಕುತೂಹಲಕಾರಿಯಾದಂಥ ಒಂದು ಪ್ರಶ್ನೆಗಳಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ನಮ್ಮ ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಮೂಲಕವಾಗಿ 2028ರ ಚುನಾವಣೆಯಲ್ಲೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ, ಆ ಒಂದು ಸಂದರ್ಭದಲ್ಲೂ ಕೂಡ ನಾನೇ ಕಿಂಗ್ ಮೇಕರ್ ಅಥವಾ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವಂಥ ಒಂದು ಸಂದೇಶವನ್ನ ವಿರೋಧಿ ಪಾಳೆಯಕ್ಕೆ ರವಾನೆ ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಚೈತ್ರ. ಓಕೆ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರೈಸಿಂಗ್ ಕರ್ನಾಟಕದಲ್ಲಿ ಸಿಎಂ ಮಾತನಾಡಿದ ಸಂದರ್ಶನದ ಸಂಪೂರ್ಣ ಭಾಗ ಶೀಘ್ರದಲ್ಲೇ ಪ್ರಸಾರವಾಗಲಿದೆ. ಇನ್ನು ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಒಪ್ಪಿರೋ ಸಾಧ್ಯತೆ ಇದೆ. ನವೆಂಬರ್ 30ರ ಒಳಗೆ ಈ ಬಗ್ಗೆ ತೀರ್ಮಾನ ಮಾಡ್ತಾರೆ. ಬೆಂಗಳೂರಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಒಪ್ಪಿರೋ ಸಾಧ್ಯತೆ ಇರೋದ್ರಿಂದ ನವೆಂಬರ್ 30ರ ಒಳಗೆ ಈ ಬಗ್ಗೆ ತೀರ್ಮಾನವನ್ನ ಮಾಡ್ತಾರೆ. ಬೆಂಗಳೂರಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆ ಅಂತ ಸಿಎಂ ಹೇಳಿದ್ದಾರೆ, ಆದ್ರೆ ನಮ್ಮ ಬಳಿ ಪುನಾರಚನೆ ಬಗ್ಗೆ ಏನೂ ಮಾತನಾಡಿಲ್ಲ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾಕಂದ್ರೆ 3 ತಿಂಗಳ ಹಿಂದೆಯೇ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು, ಆದ್ರೆ 2.5 ವರ್ಷಗಳ ಕಾಲ ಅವಧಿ ನಡೆಸಿದ ಬಳಿಕ ಪುನಾರಚನೆ ಮಾಡಬೇಕು ಅಂತ ಹೇಳಿ ನಾನು ಸುಮ್ಮನಿದ್ದೆ ಅಂತ ಹೇಳಿದ್ದಾರೆ. ಸೊ ಅದೇ ವಿಚಾರವನ್ನ ಈಗ ಚಲುವರಾಯಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರು ಸೀನಿಯರ್ ಲೀಡರ್ ಇದ್ದಾರೆ, ಅವ್ರಿಗೆ ಹೈಕಮಾಂಡ್ ಸ್ವಲ್ಪ ಟಚ್ಚಲ್ಲೂ ಇದ್ದಾರೆ. ರೀಶಫಲ್ನ ಹೌದು ನಮ್ಮ ಮುಖ್ಯಮಂತ್ರಿಗಳೇ ರೀಶಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಕಳೆದ 1 ವರ್ಷದಿಂದನೇ ಕೆಲವ್ರನ್ನ ಕೈ ಬಿಡೋದು, ಕೆಲವ್ರು ತಗೊಳ್ಳೋದು ಇವೆಲ್ಲ ಚರ್ಚೆ ಆಯಿತು. ಅದಾದಮೇಲೆ ನಮ್ಮ ನಾಗೇಂದ್ರದ್ದು ಸ್ವಲ್ಪ ಬೇರೆ ಇಶ್ಯೂನಲ್ಲಿ ಹೋಯಿತು, ಅದನ್ನು ವಾಪಸ್ ತಗೋಬೇಕು ಅಂತ ಬಂದರು. ಅದಾದಮೇಲೆ ಈಗ ರಾಜಣ್ಣವ್ರದ್ದು ಇದಾಗಿದೆ, ಡ್ರಾಪ್ ಆಗಿದೆ. ಸೊ ಹೀಗಾಗಿ ಇವೆಲ್ಲ ಒಂದು ಟೈಮ್ ಈಗ 2.5 ವರ್ಷ ಆಗ್ತಾ ಇರೋದ್ರಿಂದ ನವೆಂಬರ್ 21ಕ್ಕೆ 2.5 ವರ್ಷ ಮುಗಿಯುತ್ತೆ. ಆ ಟೈಮ್ನಲ್ಲಿ ರೀಶಫಲ್ ಆಗುತ್ತೆ ಅಂತ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡು ಬಹುಶಃ ಅದಕ್ಕೆ ಒಪ್ಪಿದ್ದಾರೆ ಅಂತ ಅನ್ಕೋತೀನಿ ನಾನು, ಬಟ್ ನನಗೆ ಅದು ವಿಚಾರ ಗೊತ್ತಿಲ್ಲ, ಅಂದರೆ ಒಪ್ಕೋತೀನಿ. ಸೊ ಇದು ಎಲ್ಲವೂ ಸಹ ಒಂದು ಖಾತೆ ಬದಲಾವಣೆ ಆಗಲಿ, ಕೈ ಬಿಡೋದಾಗಲಿ, ಹೊಸಬರು ತಗೊಳ್ಳೋದಾಗಲಿ ಮುಖ್ಯಮಂತ್ರಿಯವರ ಅಧಿಕಾರ ಇರುತ್ತೆ. ಅದರ ಜೊತೆಗೆ ಪಾರ್ಟಿ ಜೊತೆ ಕೂತ್ಕೊಂಡು ಮಾತನಾಡಿ ತೀರ್ಮಾನ ತಗೋತಾರೆ. ಸೊ ಅದರಿಂದ ಬಹುಶಃ ನವೆಂಬರ್ 20 ಅಥವಾ ನವೆಂಬರ್ 30ರೊಳಗಡೆ ಡಿಸ್ಕಷನ್ ಆಗುತ್ತೆ. ನಾಯಕತ್ವ ಏನಿದ್ರೂ ಮೊನ್ನೆ ಮುಖ್ಯಮಂತ್ರಿಯವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮ್ಮ ಪಕ್ಷದ ಅಧ್ಯಕ್ಷರು, ಡೆಪ್ಟಿ CM ಹೇಳಿದ್ದಾರೆ, ಹೈಕಮಾಂಡೇ ಅಂತಿಮ ತೀರ್ಮಾನ, ಹೈಕಮಾಂಡೇ ಏನಾದ್ರೂ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವಿಬ್ಬರು ಬದ್ಧ ಅಂತ ಹೇಳಿದ್ದಾರೆ. ಅದರಿಂದ ಪ್ರಶ್ನೆ ಉದ್ಭವ ಆಗಲ್ಲ. ನಾನಂತ ಅನ್ಕೊಳ್ಳೋದು ನಾವೆಲ್ಲ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಯಾವುದೂ ಇಲ್ಲ. ಈ ಬಗ್ಗೆ ಹೈಕಮಾಂಡ್ ಏನೂ ಕೇಳಿಲ್ಲ. ಇದೆಲ್ಲ ಸೃಷ್ಟಿ ಅಷ್ಟೇ. ಚಾಮರಾಜನಗರದಲ್ಲಿ ಸಂಸದ ಸುನಿಲ್ ಬೋಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ನವೆಂಬರ್ ಕ್ರಾಂತಿ ಆಗುತ್ತೆ ಅಥವಾ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾವುದೂ ಇಲ್ಲ, ಈ ಬಗ್ಗೆ ಹೈಕಮಾಂಡ್ ಏನೂ ಹೇಳಿಲ್ಲ, ಇದೆಲ್ಲ ಸೃಷ್ಟಿ ಅಷ್ಟೇ ಅಂತ ಹೇಳಿ ಚಾಮರಾಜನಗರದಲ್ಲಿ ಸಂಸದ ಸುನಿಲ್ ಬೋಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಕೇವಲ ಶಾಂತಿ ಅಷ್ಟೇ. ಯಾರನ್ನ ಸಚಿವರಾಗಿ ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಬಿಟ್ಟದ್ದು. ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋ ಪ್ರಕಾರ ಯಾವ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅನ್ನೋದಿಲ್ಲ. ಹೈಕಮಾಂಡ್ ಹಂಗೇನು ಹೇಳಿಲ್ಲ. ಕೆಲವರು ಅದನ್ನು ಸೃಷ್ಟಿ ಮಾಡ್ತಿರೋದಂತೂ ನಿಜ, ಬಟ್ ಯಾವುದೇ ಕ್ರಾಂತಿಗಳಾಗಲ್ಲ. ಏನೇ ತೀರ್ಮಾನ ಆದರೂ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ತಗೊಳ್ತಿರೋದು ನಮ್ಮ ಭಾವನೆ. ನೋಡಿ, ಸಿದ್ದರಾಮಯ್ಯ ಸಾಹೇಬರು ಮತ್ತು ಹೈಕಮಾಂಡು ಅವರು ಸ್ವತಂತ್ರರು ತೀರ್ಮಾನ ತಗೊಳ್ಳೋಕ್ಕೆ. ಮುಖ್ಯಮಂತ್ರಿಗಳು
ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಿ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕೊಟ್ಟಿದೆ, ನಮ್ಮ ತಂದೆಯವ್ರನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಅವರು ನಮ್ಮ ತಂದೆಯವ್ರ ಪಕ್ಷಕ್ಕೆ ಸೇವೆ ಸಲ್ಲಿಸಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ರೆ, ಯಾಕೆ ಕಾಂಗ್ರೆಸ್ ಪಕ್ಷ ನಮಗೆಲ್ಲವನ್ನು ಕೊಟ್ಟಿದೆ. ಆದ್ದರಿಂದ ನಮ್ಮದೇನು ವಿರೋಧ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ, ಅವ್ರು ಮಂತ್ರಿಯಾಗಿ ಮುಂದುವರಿಸ್ತಾರೋ ಪಕ್ಷ ಸಂಘಟನೆಗೆ ಆಗಿ ಉಪಯೋಗಿಸ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟಂಥದ್ದು. ಅವ್ರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನಮ್ಮ ಪಕ್ಷದಲ್ಲಿ ಎಲ್ಲವೂ ಶಾಂತಿ, ನೋ ಕ್ರಾಂತಿ. ಅದು ನಮ್ಮ ಪಕ್ಷದಲ್ಲಿ ನಾನು ಅರ್ಜಿನೂ ಹಾಕೊಳ್ಬೇಕಾಗಿಲ್ಲ, ಮತ್ತೊಂದು ಇಲ್ಲ. ನಮ್ಮ ಅರ್ಹತೆ ಆಧಾರದ ಮೇಲೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೋತದೆ. ಯಾರು ಬೇಡಿಕೆ ಇಟ್ಕೊಂಡು ಹೋಗಂಗಿಲ್ಲ, ಯಾರು ಅಪಸ್ವರನೂ ಎತ್ತಂಗಿಲ್ಲ, ಯಾರು ಅಪನಂಬಿಕೆನೂ ಇಟ್ಕೋಬೇಕಲ್ಲ. ನಾವೆಲ್ಲ ಶಿಸ್ತಿನ ಪಕ್ಷದ ಸಿಪಾಯಿಗಳು. ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಾವಿರ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ಅಚ್ಚುಕಟ್ಟಾಗಿ ರಾಜ್ಯದ ಎಲ್ಲ ವರ್ಗದ ಜನರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಆಡಳಿತವನ್ನು ಇಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ. ನಾವು ಕೂಡ ಅವ್ರ ಜೊತೆಯಲ್ಲಿ ಆಡಳಿತ ಪಕ್ಷದ ಶಾಸಕರಾಗಿ ಜವಾಬ್ದಾರಿಯಿಂದ ಸಂತೋಷದಿಂದ ಅವ್ರ ಜೊತೆಲಿ. ವಿದೇಶದಲ್ಲಿ ಕೂತು ಬೆಂಗಳೂರಿನ ಹಣವನ್ನ ಲೂಟಿ ಮಾಡಲಾಗಿದೆ. ದುಬೈ, ಹಾಂಗ್ಕಾಂಗ್, ಚೀನಾದಲ್ಲಿ ಕುಳಿತು ಹ್ಯಾಕಿಂಗ್ ಮಾಡಲಾಗಿದೆ. ಜಸ್ಟ್ 3 ಗಂಟೆಗಳಲ್ಲಿ ಹ್ಯಾಕರ್ಸ್ ತಮ್ಮ ಕೈ ಚಳಕ ತೋರಿಸಿದ್ದಾರೆ. ಈ ಮೂಲಕ 49 ಕೋಟಿಯನ್ನ ಲೂಟಿ ಮಾಡಿದ್ದಾರೆ. ವಿದೇಶದಲ್ಲೇ ಕೂತು ಬೆಂಗಳೂರಿನಲ್ಲಿ ಹಣವನ್ನ ಲೂಟಿ ಮಾಡಿರುವಂಥದ್ದು. ದುಬೈ, ಹಾಂಗ್ಕಾಂಗ್, ಚೀನಾದಲ್ಲಿ ಕುಳಿತು ಈಗ ಹ್ಯಾಕಿಂಗ್ ಮಾಡಿದ್ದಾರೆ. ವಿಸ್ಡಮ್ ಫೈನಾನ್ಸ್ ಅಕೌಂಟ್ ಹ್ಯಾಕ್ ಮಾಡಿ ಲೂಟಿ ಮಾಡಲಾಗಿದೆ. ವಿಪಿಎನ್ ನೆಟ್ವರ್ಕ್ ಬಳಸಿ 49 ಕೋಟಿ ದೋಚಿದ್ದಾರೆ ಖದೀಮರು. ಸುಮಾರು 653 ನಕಲಿ ಬ್ಯಾಂಕ್ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಇಸ್ಮಾಯಿಲ್ ಅತ್ತರ್, ಸಂಜಯ್ ಪಾಟೀಲ್ ಅನ್ನೋರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳಿಂದ ಲ್ಯಾಪ್ಟಾಪ್, ಪೆನ್ ಡ್ರೈವ್ ವಶಕ್ಕೆ ಪಡೆಯಲಾಗಿದೆ. ದುಬೈನಲ್ಲಿ 2, ಹಾಂಗ್ಕಾಂಗ್ನಲ್ಲಿ ಒಬ್ಬನಿರುವಂತಹ ಮಾಹಿತಿ ಮೇರೆಗೆ ಈಗ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಆಗಸ್ಟ್ 7ರಂದು ಫೈನಾನ್ಸ್ ಕಂಪನಿ ಅಕೌಂಟ್ ಹ್ಯಾಕ್ ಆಗಿತ್ತು. ಈ ಬಗ್ಗೆ 9ರಂದು ಫೈನಾನ್ಸ್ ಮ್ಯಾನೇಜರ್ ಪ್ರಕಾಶ್ ದೂರನ್ನ ದಾಖಲು ಮಾಡಿದರು. ಸಿಸಿಬಿ ಸೈಬರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ತನಿಖೆ ಕೈಗೊಂಡಂತಹ ರಾಜ್ಯ ಹಾಗೂ ಹೈದರಾಬಾದ್ನಲ್ಲಿ ಹುಡುಕಾಟವನ್ನು ನಡೆಸಲಾಗಿತ್ತು. ವಿದೇಶದಲ್ಲಿ ಕುಳಿತು ವಿಪಿಎನ್ ನೆಟ್ವರ್ಕ್ ಬಳಸಿ ಅಕೌಂಟ್ ಹ್ಯಾಕ್ ಬೆಳಕಿಗೆ ಬಂದಿದೆ. ತನಿಖೆ ವೇಳೆ ಬೇನಾಮಿ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ಬೆಳಕಿಗೆ ಬಂದಿದೆ. ಫೈನಾನ್ಸ್ನ 2 ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿರೋದು ಪತ್ತೆಯಾಗಿದೆ. ಹ್ಯಾಕ್ ಮಾಡುವ ತಂಡದ ಜೊತೆಗೆ ಸಂಬಂಧ ಹೊಂದಿದ್ದಂತಹ ಆರೋಪಿ, ಈಗ ಆ ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನು ತಂಡದ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ, ಸಾರ್ವಜನಿಕರಿಗೆ ಕಮಿಷನ್ ನೀಡಿ ಹಣ ಡ್ರಾ ಮಾಡ್ತಾ ಇದ್ದ, ಹಣವನ್ನ ಹವಾಲಾ ಮತ್ತು ಕ್ರಿಪ್ಟೋ ಮೂಲಕ ವಿದೇಶಕ್ಕೆ ರವಾನೆ ಮಾಡ್ತಾ ಇದ್ದರು. ಆ ಮೂಲಕ ಜನರಿಗೆ ವಂಚನೆ ಮಾಡ್ತಾ ಇದ್ರು. ಫೈನಾನ್ಸ್ ಕಂಪನಿಯ IDFC ಮತ್ತು ಕೋಟಕ್ ಮಹೇಂದ್ರ ಅಕೌಂಟ್ಗೆ ಎಂಟ್ರಿ ಆಗಿತ್ತು. 49 ಕೋಟಿಯನ್ನ ದೋಚಿದ್ದಾರೆ ಖದೀಮರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈ ಸೈಬರ್ ವಂಚನೆ ಅಂತೂ ದಿನದಿಂದ ದಿನಕ್ಕೆ ವ್ಯಾಪಿಸ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ರು ಕೂಡ ಹೇಗೆ ಇವರು ಹ್ಯಾಕ್ ಮಾಡ್ತಾರೆ? ಇದುವರೆಗೂ ಎಷ್ಟು ಕೋಟಿಯನ್ನ ವಂಚನೆ ಮಾಡಿದ್ದಾರೆ? ಒಂದೇ ಕಡೆ ವಂಚನೆ ಮಾಡಿದಾರಾ ಅಥವಾ ಇವ್ರದ್ದು ಸಬ್ ಬ್ರಾಂಚ್ಗಳೇನಾದರೂ ಇದೆಯಾ? ಪೊಲೀಸರು ಯಾವ ರೀತಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ? ಚೈತ್ರ, ಬೆಂಗಳೂರಿನಲ್ಲಿ ಸೈಬರ್ ಕ್ರೈಮ್ ಚೋರರ ಒಂದು ಹಾವಳಿ ಮಿತಿ ಮೀರ್ತಾ ಇರೋದು. ಅದರಲ್ಲೂ ಈಗ ಏನು ಈ ಒಂದು ಪ್ರಕರಣ ಏನು ದಾಖಲಾಗಿದೆ, ಈ ಒಂದು ಪ್ರಕರಣದಲ್ಲಿ ಫೈನಾನ್ಸ್ ಕಂಪನಿಯ ಒಂದು ಖಾತೆಯನ್ನು ಹ್ಯಾಕ್ ಮಾಡಿ ಅದರಲ್ಲಿದ್ದಂಥ ಸುಮಾರು 49 ಕೋಟಿ ಹಣವನ್ನು ಈಗ ಲೂಟಿ ಮಾಡಿರೋದು ಕೂಡ ಗೊತ್ತಾಗಿದೆ. ಈ ಬಗ್ಗೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದ್ದು, ಪೊಲೀಸರು ಕೂಡಲೇ ಈ ಒಂದು ಅಕೌಂಟ್ಗಳನ್ನು ಏನು ಫ್ರೀಸ್ ಮಾಡೋ ಮುಖಾಂತರ ಬಗ್ಗೆ ಸುಮಾರು 10 ಕೋಟಿ ಹಣವನ್ನು ಕೂಡ ಈಗ ಸೇವ್ ಮಾಡಿರೋದು. ಆದರೆ ಈ ಒಂದು ಹ್ಯಾಕರ್ಸ್ ಏನಿದ್ರೆ ಇವರು ವಿದೇಶದಲ್ಲಿ ಕುಳಿತು ಈ ಒಂದು ಕಂಪನಿಯ ಒಂದು ಅಕೌಂಟನ್ನು ಹ್ಯಾಕ್ ಮಾಡಿ ಸುಮಾರು 49 ಕೋಟಿಯನ್ನ ಬೇರೆ ಬೇರೆ ಅಂದ್ರೆ ಸುಮಾರು 653 ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಿ ಈ ಒಂದು ಲಾಸ್ ಅನ್ನು ಕೂಡ ಈಗ ಮಾಡಿರುವುದು. ಈ ಬಗ್ಗೆ 2 ಆರೋಪಿಗಳನ್ನ ಕೂಡ ಈಗ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬ ಏನು ಇಸ್ಮಾಯಿಲ್ ಎಂಬಾತ ಏನಿದ್ದಾನೆ, ಈತ ಒಂದು ಸರ್ವರ್ ಅನ್ನ ಬೇರೆ ಒಂದು ವಿದೇಶಿ ಪ್ರಜೆಗೆ ಒಂದು ಅದನ್ನ ಕೊಟ್ಟಿರ್ತಾನೆ. ಆ ಒಂದು ವಿದೇಶಿ ಪ್ರಜೆಯಿಂದಾಗಿ ಅದು ಹಾಂಗ್ಕಾಂಗ್ಗೆ ತೆರಳುತ್ತೆ. ಹಾಂಗ್ಕಾಂಗ್ ಮುಖಾಂತರವಾಗಿ ಚೈನಾದ ಕೆಲವು ಆರೋಪಿಗಳು ಈ ಒಂದು ಹ್ಯಾಕ್ ಅನ್ನು ಮಾಡಿದ್ರು ಅಂತ ಹೇಳಿ ಈಗ ಕೂಡ ಗೊತ್ತಾಗಿರೋದು. ಸದ್ಯ ಈಗ ಪೊಲೀಸರು ತನಿಖೆಯನ್ನ ದಾಖಲು ಮಾಡಿಕೊಂಡು ಈ
ಒಂದು ನಕಲಿ ಖಾತೆಗಳನ್ನು ಪತ್ತೆ ಮಾಡಿದಾಗ ಸುಮಾರು 653 ಖಾತೆಗಳಿಗೆ ಹಣ ಕೂಡ ವರ್ಗಾವಣೆಯಾಗಿದೆ. ಇದರಲ್ಲಿ ಕೆಲವು ಸಾರ್ವಜನಿಕರ ಖಾತೆಗಳು ಕೂಡ ಸಾರ್ವಜನಿಕರ ಒಂದು ಖಾತೆಗಳು ಕೂಡ ಇದ್ದು ಅವರಿಗೆ ಒಂದು ಕಮಿಷನ್ ಅನ್ನು ಕೊಟ್ಟು ಅವರ ಅಕೌಂಟ್ ಅಲ್ಲಿದ್ದಂತಹ ಒಂದು ಹಣವನ್ನು ಇವರು ಡ್ರಾ ಮಾಡ್ಕೊಳ್ತಾ ಇದ್ರು ಅಂತೇಳಿ ಕೂಡ ತನಿಖೆಯಿಂದ ಗೊತ್ತಾಗಿರೋದು. ಸದ್ಯ ಈಗಾಗಲೇ ಈ ಎಲ್ಲ ಅಕೌಂಟ್ಗಳನ್ನ ಫ್ರೀಸ್ ಮಾಡಲಾಗಿದೆ ಮತ್ತೆ ಅದರಲ್ಲಿದ್ದಂತಹ 10 ಕೋಟಿ ಹಣವನ್ನು ಜಪ್ತಿ ಮಾಡಿದ್ದಾರೆ. ಇನ್ನು ಉಳಿದಂತಹ 39 ಕೋಟಿ ಹಣ ಏನಿದೆ ಅದನ್ನ ಫ್ರೀಸ್ ಮಾಡುವಂತ ಸಲುವಾಗಿ ಬೇರೆ ಬೇರೆ ಖಾತೆಗಳನ್ನು ಕೂಡ ಪರಿಶೀಲನೆ ಈಗ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ. ಚೈತ್ರ, ಸ್ನೇಹಿತೆಯ ಖಾಸಗಿ ಫೋಟೋ ಕದ್ದು ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಕಿರುತೆರೆ ನಟಿ ಆಶಾ ಜೋಯಿಸ್ಗೆ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಪಾರ್ವತಿ ಎಂಬ ಮಹಿಳೆಯ ಆಡಿಯೋವನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳಿ ಆ ಮೂಲಕ ನನಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಪಾರ್ವತಿ ಎಂಬ ಮಹಿಳೆಗೆ ಬ್ಲಾಕ್ ಮೇಲ್ಗೆ ಪ್ರಚೋದನೆ ಮಾಡಲಾಗಿದೆ. ಖಾಸಗಿ ಫೋಟೋ ತೋರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿರೋ ಆರೋಪ ಸಹ ಕೇಳಿ ಬರ್ತಾ ಇದೆ. ಸಂತ್ರಸ್ತೆ ಕೊಟ್ಟ ದೂರಿನ ಅನ್ವಯ ಈ ಕುರಿತು ಎಫ್ಐಆರ್ ದಾಖಲು ಮಾಡಲಾಗಿದೆ. ಐಟಿ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ವಿಚಾರಣೆಗೆ ಬರೋದಕ್ಕೆ ತಿಲಕ್ ನಗರ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಕನ್ನಡದ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿರೋ ನಟಿ ಆಶಾ ಅವ್ರ ಬಾಸ್ ಜೊತೆಲಿ ಅವರು ಆಗಾಗ ಮಾತಾಡ್ತಾ ಇರ್ತಾರೆ. ಅವ್ರ ಮನೆಗೆ ಅವ್ರಿಗೆ ಪರಿಚಯ ಇದ್ದವರು ಬಂದು ಅವ್ರ ಮನೇಲಿ ಇದ್ದಾಗ ಇವರಿಬ್ರದ್ದು ಕಾನ್ವರ್ಸೇಷನ್ ಏನು ಮಾಡಿದ್ದಾರೆ, ಅವರು ರೆಕಾರ್ಡ್ ಮಾಡಿಕೊಂಡು ಇನ್ನೊಬ್ಬ ಸ್ನೇಹಿತನಿಗೆ ಕಳಿಸಿದ್ದಾರೆ ಕಾನ್ವರ್ಸೇಷನ್ನ. ಇವ್ರಿಗೆ ಕಳಿಸಿದ್ದು ಸುಮಾರು 4-5 ತಿಂಗಳಾದಮೇಲೆ ಅವ್ರಿಗೆ ಗೊತ್ತಾಗಿದೆ. ಅದು ವೈರಲ್ ಆದಮೇಲೆ ಈ ಥರ ನನ್ನ ಕಾನ್ವರ್ಸೇಷನ್ ಅವ್ರ ಮನೇಲೆ ಬಂದು ಇದ್ದವರೇ ಸ್ನೇಹಿತೇನೆ ಈ ಥರ ಬೇರೆ ಸ್ನೇಹಿತರಿಗೆ ಮೇಲ್ ಪರ್ಸನ್ಗೆ ಈ ಥರ ಕಾನ್ವರ್ಸೇಷನ್ಸ್ ಕಳಿಸಿದ್ದಾರೆ ಅಂದ್ಕೊಂಡು ಬಂದು ಅವರು ತಿಲಕ್ ನಗರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಾಗ ಅದೊಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಮತ್ತೆ ಅದು ತನಿಖೆ ಮಾಡ್ತಾ ಇದ್ದೀವಿ. ಇದು ನಿಮ್ಮ ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕುಸಿಯುವ ಹಂತದಲ್ಲಿದ್ದ ಸರ್ಕಾರಿ ಶಾಲೆಗೆ ಮರು ಜೀವ ಸಿಕ್ಕಿದೆ. ಕೋಲಾರದ ಗಡಿ ಗ್ರಾಮ ಎನ್ ಚೌಡೇನಹಳ್ಳಿ ಶಾಲೆಗೆ ಜೀವ ಕಳೆ ಬಂದಿದೆ. ಇದು ನಿಮ್ಮ ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕುಸಿಯುವ ಹಂತದಲ್ಲಿ ಇದ್ದಂತಹ ಸರ್ಕಾರಿ ಶಾಲೆಗೆ ಈಗ ಮತ್ತೆ ಮರು ಜೀವ ಬಂದಿದೆ. ಸರ್ಕಾರಿ ಶಾಲೆ ಕಟ್ಟಡದ ದುರಸ್ತಿ ಕಾಮಗಾರಿ ಈಗಾಗಲೇ ಆರಂಭ ಆಗಿದೆ. ಸಿಮೆಂಟ್ ಪ್ಲಾಸ್ಟಿಂಗ್ ಹಾಳಾಗಿ ಸೋರ್ತಾ ಇದ್ದಂತಹ ಕೊಠಡಿ, ಇದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಕಷ್ಟಗಳನ್ನ ಅನುಭವಿಸಬೇಕಾಗಿತ್ತು. ಸರ್ಕಾರಿ ಶಾಲೆಗೆ ಅಡುಗೆಯೇ ಕೋಣೆಯೇ ಇರಲಿಲ್ಲ. ಒಂದ್ ಕಡೆ ಪಾಠವನ್ನ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಅಡುಗೆಯನ್ನ ಮಾಡಲಾಗ್ತಾ ಇತ್ತು. ಕ್ಲಾಸ್ ರೂಮ್ನಲ್ಲೇ ಸಿಲಿಂಡರ್ ಇಟ್ಟು ಅಡುಗೆ ಮಾಡ್ತಾ ಇದ್ರು. ನ್ಯೂಸ್ 18 ವರದಿ ಬೆನ್ನಲ್ಲೇ ಶಾಲೆಗೆ ಈಗ ಕಾಯಕಲ್ಪ ಆರಂಭ ಆಗಿದೆ. ಹೊಸ ಅಡುಗೆ ಕೋಣೆ ಹಾಗೂ ಮೇಲ್ಛಾವಣಿ ರಿಪೇರಿ ಕೂಡ ಶುರುವಾಗಿದೆ. 6.2 ಲಕ್ಷ ವೆಚ್ಚದಲ್ಲಿ ಅಡುಗೆ ಕೋಣೆ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ 2 ಲಕ್ಷ ವೆಚ್ಚದಲ್ಲಿ ಮೇಲ್ಛಾವಣಿ ದುರಸ್ತಿ ಕಾರ್ಯ ಆರಂಭ ಆಗಿದೆ. ಒಟ್ಟು 8 ಲಕ್ಷ ವೆಚ್ಚದಲ್ಲಿ ಈಗ ಸರ್ಕಾರಿ ಶಾಲೆಯನ್ನ ಒಂದು ಮರುಜೀವ ಕೊಡೋದಕ್ಕೆ ಕೆಲಸ ಕಾರ್ಯಗಳು ಆರಂಭವಾಗಿದೆ. 4 ವರ್ಷದಿಂದ ಅಡುಗೆ ಕೋಣೆ ಸ್ವಲ್ಪ ಸ್ಥಗಿತವಾಗಿತ್ತು. ನಿಮ್ಮ ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿಯಿಂದ ಸುದ್ದಿ ಬಂದ ಮೇಲೆ ಸ್ವಲ್ಪ ಎಚ್ಚೆತ್ತುಕೊಂಡ್ರು. ಮತ್ತೆ ಕಾಮಗಾರಿ ಸ್ಥಗಿತಗೊಂಡಿತ್ತು. ಸರ್, ಶಾಲೆನೂ ಪ್ರಾರಂಭ ಮಾಡಿದ್ದಾರೆ, ಮೇಲ್ಛಾವಣಿ ಪ್ರಾರಂಭ ಮಾಡಿದ್ದಾರೆ. ಇವಾಗ ಅಡುಗೆ ಕೋಣೆಯನ್ನು ಲಿಂಟಲ್ ಲೆವೆಲಲ್ಲಿದ್ದನ್ನು ಮೋಲ್ಡ್ ಮಾಡಿದ್ದಾರೆ, ಪ್ಲಾಸ್ಟಿಂಗ್ ಮಾಡ್ತಾಯಿದ್ದಾರೆ. ಎಲ್ಲ ಕೂಡಲೇ ನಮ್ಮ ಮಾನ್ಯ CO ಸಾಹೇಬರು ಮತ್ತು ತಾವು ಸಹ ಲಾಸ್ಟ್ ಟೈಮು 2-3 ಟೈಮ್ ಕೇಳಿದರು ತಾವು ಸಹ. ಅದರಿಂದ ನಾವು ಈಗಾಗಲೇ ಏನು ಸ್ಥಗಿತಗೊಂಡಿತ್ತೋ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. 6.2 ಲಕ್ಷದಲ್ಲೇ ಅದು ಅಡುಗೆ ಕೋಣೆ ಮಾಡ್ತಾಯಿದ್ದೀವಿ. ಈಗಾಗಲೇ NMR ದುಡ್ಡು ಮಾತ್ರ ಅದು ಅವ್ರಿಗೆ ಪಾವತಿಯಾಗಿದೆ. ಇನ್ನು ಮೆಟೀರಿಯಲ್ದೇನಿದೆ 4 ಲಕ್ಷ ಅದು ಪಾವತಿ ಆಗಬೇಕು. ಕಾಮಗಾರಿ ಪೂರ್ಣಗೊಂಡ ನಂತರ ಅವರಿಗೆ ಅನುದಾನವನ್ನು ಪಾವತಿ ಮಾಡ್ತೀವಿ. ಅದರ ಜೊತೆಗೆ ಈ ಮೇಲ್ಛಾವಣಿ ಏನಿತ್ತು ಅದೇ ರೀಸನ್ನೇ ಈಗಾಗಲೇ 2 ಲಕ್ಷ ಕಾಯ್ದಿರಿಸಿವಿ. ಅದನ್ನು ಸಹ ನಾವು 2-3 ದಿನ ಮಳೆ ಬೀಳ್ತಾ ಇರೋದ್ರಿಂದ ತಡೆಯಾಗಿದೆ. ಇಮಿಡಿಯೇಟಾಗಿ ಅದನ್ನು ಸಹ. ಮುಳಬಾಗಿಲು ತಾಲೂಕಿನ ಎನ್ ಚೌಡೇನಹಳ್ಳಿ ಗ್ರಾಮದ ಶಾಲೆಯಿಂದ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್ ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ.
ಸರ್ಕಾರಿ ಶಾಲೆಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಒಂದು ದುರಸ್ತಿ ಕಾರ್ಯ ಆಗಿರ್ಬೋದು ಮತ್ತು ಸರ್ಕಾರಿ ಶಾಲೆಗಳ ಒಂದು ಉಳಿವಿಗಾಗಿ ಏನೆಲ್ಲ ಒಂದು ಮಾಡ್ಬೋದು ಆ ನಿಟ್ಟಿನಲ್ಲಿ ನ್ಯೂಸ್ 18ನಲ್ಲಿ ಒಂದು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಕಳೆದ 1 ತಿಂಗಳ ಹಿಂದೆ ನ್ಯೂಸ್ 18 ಕನ್ನಡದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಗಡಿಯಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಎನ್ ಚೌಡೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಒಂದು ದುಸ್ಥಿತಿ ಬಗ್ಗೆ ವರದಿ ಮಾಡಿದ್ವಿ. ಇದೀಗ ಈ ಒಂದು ವರದಿಯ ಒಂದು ಫಲಶ್ರುತಿ ಇದೀಗ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಏನು ಸ್ಥಗಿತಗೊಂಡಿದ್ದಂತಹ ಒಂದು ಅಡಿಗೆ ಕೋಣಿ ಕಾಮಗಾರಿ ಏನಿದೆ ಆ ಕಾಮಗಾರಿ ಈಗಾಗಲೇ ಪುನರ್ ಆರಂಭ ಮಾಡಿರ್ತಕ್ಕಂಥದ್ದು. ಕಳೆದ 4 ವರ್ಷದ ಹಿಂದೆ ಇಲ್ಲಿ ಒಂದು ಅಡಿಗೆ ಕೋಣೆಯನ್ನು ಏನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನರೇಗಾ ಯೋಜನೆಯಲ್ಲಿ ಈ ಒಂದು ಅಡಿಗೆ ಕೋಣೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಆರಂಭ ಮಾಡಿದ್ರು. ಆದರೆ ಈ ಒಂದು ಅಡಿಗೆ ಕೋಣೆ ಕಾಮಗಾರಿ ಕಂಪ್ಲೀಟ್ ಆಗದಿರುವಂಥ ಹಿನ್ನೆಲೆ ಈ ಒಂದು ಶಾಲೆಯ ಒಂದು ಕೊಠಡಿಯಲ್ಲೇ ಅಡಿಗೆಯನ್ನು ಮಾಡಿ ಮಕ್ಕಳಿಗೆ ಒಂದು ಮಧ್ಯಾಹ್ನದ ಊಟವನ್ನು ಬಡಿಸುವಂಥ ಒಂದು ಕೆಲಸ ಆಗ್ತಾ ಇತ್ತು. ಇದು ಒಂದು ಕಡೆ ಈ ಒಂದು ಶಾಲೆಗೆ ಒಂದು ಸಮಸ್ಯೆ ಆದರೆ ಮತ್ತೊಂದು ಕಡೆ ಈ ಒಂದು ಶಾಲೆಯಲ್ಲಿರ್ತಕ್ಕಂಥ ಒಂದು ಮೇಲ್ಛಾವಣಿ ಏನಿದೆ 2 ಕೊಠಡಿಯಲ್ಲಿರ್ತಕ್ಕಂಥ ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಒಂದು ಕುಸಿದು ಬೀಳ್ತಾ ಇತ್ತು. ಸುಮಾರು 85 ಕಡೆ ಈ ಒಂದು ಸರ್ಕಾರಿ ಶಾಲೆಯ ಒಂದು ಕೊಠಡಿಯಲ್ಲಿರ್ತಕ್ಕಂಥ ಒಂದು ಮೇಲ್ಛಾವಣಿ ಕುಸಿದು ಬಿದ್ದಿದ್ದು. ಹಾಗಾಗಿಯೇ ಬಹಳಷ್ಟು ಸಮಸ್ಯೆಗಳು ಕೂಡ ಇಲ್ಲಿತ್ತು. ಹಾಗಾಗಿಯೇ ಈ ಒಂದು ಸರ್ಕಾರಿ ಶಾಲೆಯ ಒಂದು ಕೊಠಡಿಯಲ್ಲಿರ್ತಕ್ಕಂಥ ಒಂದು ಮೇಲ್ಛಾವಣಿ ಕುಸಿತಾ ಇತ್ತು. ಆ ಒಂದು ಸಮಸ್ಯೆಯನ್ನು ನಾವು ಸುದ್ದಿಯನ್ನು ಮಾಡಿ ಏನು ಕೋಲಾರ ಜಿಲ್ಲಾಧಿಕಾರಿಗಳ ಒಂದು ಗಮನಕ್ಕೆ ತಗೊಂಡ್ಬಂದಿದ್ವಿ. ಏನು ತಕ್ಷಣ ಸ್ಪಂದನೆ ಕೊಟ್ಟಂತಹ ಕೋಲಾರ ಜಿಲ್ಲಾಧಿಕಾರಿಗಳು ಕೂಡಲೇ ಏನು ಜಿಲ್ಲಾ ಪಂಚಾಯತಿಯ CEO ಆಗಿರ್ತಕ್ಕಂಥ ಪ್ರವೀಣ್ ಬಾಗೇವಾಡಿ ಅವರಿಗೆ ಫೋನ್ ಕರೆಯನ್ನು ಮಾಡಿ ಕೂಡಲೇ ಈ ಒಂದು ಏನು ಸ್ಥಗಿತ ಆಗಿರ್ತಕ್ಕಂಥ ಒಂದು ಅಡಿಗೆ ಕೋಣೆಯ ಕಾಮಗಾರಿಯನ್ನು ಆರಂಭ ಮಾಡುವಂತ ಹೇಳಿದ್ರು. ಜೊತೆಗೆ ಈ ಒಂದು ಶಾಲೆಯಲ್ಲಿ ಮೇಲ್ಛಾವಣಿ ಏನು ಕುಸಿತಾ ಇದೆ ಆ ಒಂದು ಕುಸಿತಾ ಇರೋದನ್ನ ಮತ್ತೆ ಒಂದು ದುರಸ್ತಿಯನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದು. ಈ ನಿಟ್ಟಿನಲ್ಲಿ ಇದೀಗ ಕಳೆದ 1 ವಾರದಿಂದ ಕಾಮಗಾರಿ ಇದೀಗ ಪುನರ್ ಆರಂಭ ಆಗಿರ್ತಕ್ಕ ಈಗಾಗಲೇ ಅಡಿಗೆ ಕೋಣೆಯ ಒಂದು ಮೋಲ್ಡಿಂಗ್ ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಪ್ಲಾಸ್ಟಿಂಗ್ ಅನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರ್ತಕ್ಕಂಥದ್ದು ನೀವು ಗಮನಿಸಬಹುದು. ಈ ಒಂದು ಶಾಲೆಯಲ್ಲಿ ಏನು 1ರಿಂದ 5ನೇ ತರಗತಿವರೆಗೂ ಸುಮಾರು 25ಕ್ಕೂ ಹೆಚ್ಚು ಜನ ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಆದರೆ ಇರ್ತಕ್ಕಂಥ 2 ಕೊಠಡಿಗಳು ಕೂಡ ಈಗಾಗಲೇ ಮೇಲ್ಛಾವಣಿ ಕಿತ್ತು ಬಂದಿರೋದ್ರಿಂದ ಮಕ್ಕಳು ಪಾಠವನ್ನು ಕೇಳೋದಕ್ಕೆ ಈ ಒಂದು ಭಯಭೀತರಾಗಿದ್ದಾರೆ. ಮತ್ತೊಂದು ಕಡೆ ಅಡುಗೆ ಕೋಣೆ ಕೂಡ ಇಲ್ಲದೆ ಇರೋ ಕಾರಣಕ್ಕಾಗಿ ಈ ಒಂದು ಶಾಲೆಯ ಅಡುಗೆ ಒಂದು ಕೋಣೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ದುಸ್ಥಿತಿ ಇತ್ತು. ಮತ್ತು ಸಿಲಿಂಡರ್ ಮತ್ತು ಸ್ಟವ್ ಇಲ್ಲೇ ಒಂದು ಅಡುಗೆ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಎಲ್ಲ ಮಕ್ಕಳು ಹೊರಗೆ ಹೋಗಿ ಒಂದು ಕುಳಿತುಕೊಳ್ಳುವಂತಹ ಒಂದು ದುಸ್ಥಿತಿ ಇತ್ತು. ಹಾಗಾಗಿನೇ ಈ ಒಂದು ಶಾಲೆಯ ಪಕ್ಕದಲ್ಲಿ ಏನು ಸ್ಥಗಿತಗೊಂಡಿದ್ದಂತಹ ಒಂದು ಅಡುಗೆ ಕೋಣೆ ಕಾಮಗಾರಿಯನ್ನು ಪುನರ್ ಒಂದು ಆರಂಭ ಮಾಡಬೇಕು ಅಂತ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಒತ್ತಾಯವನ್ನು ಮಾಡಿದ್ರು. ಜೊತೆಗೆ ನ್ಯೂಸ್ 18 ಕೂಡ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿದ ನಂತರ ಕೂಡಲೇ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಜಿಲ್ಲಾ ಪಂಚಾಯತಿ ಮೂಲಕ ಗ್ರಾಮ ಪಂಚಾಯತಿ ಏನು ಮುದುಗಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇದೀಗ ಕಾಮಗಾರಿ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.